ವರ್ಕ್ ಫ್ರಮ್ ಹೋಮ್ ಹುಡುಕ್ತಾ ಇರೋರಿಗೆ ಈ ವಿಡಿಯೋ. ಲಾಸ್ಟ್ ಟೈಮ್ ನಾನು ಎಕ್ಸ್ ಫಾರ್ಚೂನ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಸೊ ಯಾವ ರೀತಿ ಜಾಯಿನ್ ಆಗೋದು ಮತ್ತು ಯಾವ ರೀತಿ ಅರ್ನ್ ಆಗುತ್ತೆ ಮತ್ತು ಏನು ವರ್ಕ್ ಇರುತ್ತೆ ಅಂತ. ಸೊ ಇದು 2ನೇ ವಿಡಿಯೋ, ವರ್ಕ್ ಫ್ರಮ್ ಹೋಮ್ ಯಾವ ರೀತಿ ಮೋಜಿಂದ ಅರ್ನ್ ಮಾಡೋದು ಅನ್ನೋದಿರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ವೀಡಿಯೋಸ್ ಅಪ್ಲೋಡ್ ಮಾಡೋ ಮೂಲಕ ನಾವು ಅರ್ನ್ ಮಾಡ್ಬೋದು. ಸೊ ನನಗೆ ಯಾವ ರೀತಿ ಅರ್ನ್ ಆಯಿತು ಅನ್ನೋದು ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನನಗೆ ಅರ್ನಿಂಗ್ಸ್ ಈಗ ಸ್ಟಾರ್ಟ್ ಆಗಿದೆ. ಇದು ಮಿನಿಟ್ಸ್ ಮೂಲಕ ಬರುತ್ತೆ. ನಾವು ಅದನ್ನು ಕನ್ವರ್ಟ್ ಮಾಡ್ಕೋಬೇಕು ಮನಿಗೆ. ಸೊ ನಾನು ಅಮೌಂಟ್ ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡಿದೆ. ಸೊ 140 ರುಪೀಸ್ ಏನೋ ನನಗೆ ಅಕೌಂಟಿಗೆ ಬಂದಿದೆ. ಸೊ ಅದಾದಮೇಲೆ ವೀಡಿಯೋ ಮಾಡಬೇಕು ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾವ ರೀತಿ ಮಿನಿಟ್ಸ್ ಬರುತ್ತೆ ಅಂದರೆ, ವೀಡಿಯೋ ಅಪ್ಲೋಡ್ ಮಾಡ್ತೀರಲ್ವ ಮೋಜಿನ, ಸೊ ಮೋಜ್ ಕ್ರಿಯೇಟರ್ಸಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವ್ಯಾಲಿಡ್ ಇದ್ದೀರಾ ಅಂತ. ಇಲ್ಲಾಂದರೆ ವ್ಯಾಲೆಟಲ್ಲಿ ನೀವು ಚೆಕ್ ಮಾಡ್ಬೋದು ಮಿನಿಟ್ಸ್ ಕೌಂಟ್ ಆಗ್ತಾ ಇದೆಯಾ ಅಂತ. ಸೊ ಅಲ್ಲಿ KYCನ ವೆರಿಫೈಡ್ ಮಾಡಿದ್ರೆ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ನೀವು ಕೊಟ್ಟರೆ ತಕ್ಷಣ ನೀವು ಟ್ರಾನ್ಸಾಕ್ಷನ್ ಮಾಡ್ಬೋದು. ಸೊ 1000 ಇಂದ 500 ಬರುತ್ತೆ. ಮಿನಿಟ್ಸ್ ಅಂತ ಅಂದರೆ ಈಗ 500 ಬಂದರೆ 500 ಬರೋಲ್ಲ, ಅದರಲ್ಲಿ ಆಫ್ ಅಮೌಂಟು ರೀತಿ ಕನ್ವರ್ಟ್ ಆಗುತ್ತೆ ಮನಿ. ಇದು ಪ್ರತಿ ಗುರುವಾರ ಕ್ರೆಡಿಟ್ ಆಗ್ತಿತ್ತು, ಆದರೆ ಈಗ ಹಾಗಲ್ಲ. ಮೋಜು ಅಪ್ಡೇಟ್ ಆಗಿದೆ. ಸೊ ನೋಡ್ಬೋದು ಟ್ರಾನ್ಸಾಕ್ಷನ್ ಆಗಿದೆ ಅಂತ. ನಾನು ಕ್ರೆಡಿಟ್ ಆಗುತ್ತಾ ಇಲ್ವೋ ಅಂತ ಚೆಕ್ ಮಾಡಿದೆ. ಸೊ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಅಮೌಂಟು ಇಮಿಡಿಯೇಟಾಗಿ. ಯಾವುದೇ ರೀತಿ ವೆಯ್ಟ್ ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ಸೊ ಯಾವುದೇ ರೀತಿ ಡೌಟ್ ಇರೋರು ಕಮೆಂಟ್ ಮಾಡ್ಬೋದು. ಸೊ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೋತೀನಿ. ಥ್ಯಾಂಕ್ ಯು.